ನೀತಿವಂತರಿಗೆ ಸಿಗುವಂಥ ಅದ್ಭುತವಾದ ಜಯಮಾಲೆ ಮುಂದೆ ನನಗೆ ಇದೆ ಎಂಬುದಾಗಿ ದೊಡ್ಡ ನಿರೀಕ್ಷೆ ಇದೆ. ದೇವರ ಪ್ರತ್ಯಕ್ಷತೆಯನ್ನು ಎದ್ದು ನೋಡ್ತಿರುವ ಪ್ರತಿಯೊಬ್ಬರಿಗೂ, ದೇವರನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಆ ಜಯಮಾಲೆ ಇದೆ ಎಂಬುದಾಗಿ ನನಗೆ ಗೊತ್ತಿದೆ. ಆದ್ದರಿಂದ ನೀನು ಖಂಡಿಸುವಲ್ಲಿ ಖಂಡಿಸು, ಗದರಿಸುವಲ್ಲಿ ಗದರಿಸು, ಎಚ್ಚರಿಸುವಲ್ಲಿ ಎಚ್ಚರಿಸು. ಯಾಕಂದರೆ ಜನರು ಹೊಗಳಿಕೊಳ್ಳುವುದಕ್ಕೆ ಆಸ್ಪದರಾಗಿದ್ದಾರೆ. ಹೊಗಳಿಕೆಗೆ ಮಾತುಗಳಿಗೆ ಅಥವಾ ಕಲ್ಪನಾ ಕಥೆಗಳಿಗೆ ಸಾಗುತ್ತಿದ್ದಾರೆ. ಭೇದ ಭಾವಗಳನ್ನು ಮಾಡಿಕೊಂಡು ಯಾರು ಪ್ರೀತಿಯಿಂದ ಖಂಡಿಸದೆ ಎಚ್ಚರಿಸದೆ ಮಾತಾಡ್ತಾರ ಅವರ ಪಕ್ಷ ವಹಿಸಿಕೊಳ್ಳುತ್ತಿದ್ದಾರೆ. ಸಭೆಗೆ ಬಂದ್ರೂ ಅವರು ನಮಗೇ ಚುಚ್ಚುತ್ತಾರೆ ಅನ್ನುವಂಥ ರೀತಿಯಲ್ಲಿ ಹೋಗುತ್ತಾರೆ ಹೊರತು, ನೀನು ಖಂಡಿಸುವುದು, ಗದರಿಸುವುದು, ಎಚ್ಚರಿಸುವುದು ಅವರಿಗೆ ಭಯಭಕ್ತಿ ಬರಲಿ, ಅವರು ಸ್ವಸ್ಥ ಬುದ್ಧಿಯನ್ನು ತಂದುಕೊಳ್ಳಲಿ, ಜ್ಞಾನವನ್ನು ಸಂಪಾದನೆ ಮಾಡಲಿ, ಆ ಮೂಲಕ ಪರಲೋಕ ಸೇರಲಿ, ರಕ್ಷಿಸಲ್ಪಡಲಿ, ಅವರ ಸಾಕ್ಷಿ ಮಾಡಿಕೊಂಡು ಅವರು ಬೇರೆಯವರನ್ನು ನರಕದಿಂದ ತಪ್ಪಿಸಿ ರಕ್ಷಿಸಲ್ಪಡಲಿ ಎನ್ನುವಂಥ ಉದ್ದೇಶದಿಂದ ನೀನು ಸುವಾರ್ತೆ ಸಾರುತ್ತಿ ಎಂಬುದಾಗಿ ಅನೇಕರಿಗೆ ತಿಳಿದಿಲ್ಲ. ಆದ್ದರಿಂದ ಅವರು ಕಲ್ಪನಾ ಕಥೆಗಳನ್ನು ಪ್ರೀತಿಸುವುದರಿಂದ ಯಾರಾದರೂ ಅವರನ್ನು ಖಂಡಿಸಿ ಗದರಿಸಿದವರಿಗೆ ಬಹಳ ಬೇಸರವಾಗುತ್ತೆ ಎನ್ನುವಂಥ ರೀತಿಯಲ್ಲಿ ಪೌಲ ಆಪ್ತನಾದಂಥ ತಿಮೋಥನಿಗೆ ಎಚ್ಚರಿಸಿ ಅನೇಕ ವಿಷಯಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಹೇಳು. ನಿನ್ನ ಜನರನ್ನು ನೀನು, ನಿನ್ನ ಸಭೆಯನ್ನು ನೀನು ಬಿಟ್ಟು ಕೊಡಬೇಡ. ನನ್ನ ಮರಣ ಸಮೀಪವಾಯಿತು. ನಾನು ನನ್ನ ಜೀವ ಇರುವ ತನಕ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನನ್ನು ನಾನೇ ಯಜ್ಞಾರ್ಪಿತವಾಗಿ ಸಮರ್ಪಿಸಿದ್ದೇನೆ. ಆ ವಿಷಯದಲ್ಲಿ ನನಗೆ ತುಂಬ ಸಂತೋಷ ಇದೆ. ಮುಂದೆ ನನಗೆ ಜಯಮಾಲೆ ಇದೆ. ಇದನ್ನು ಪೌಲ ತಿಮೋಥಿಯನ ಹತ್ರ ಸಭೆಯ ಉದ್ಧಾರಕ್ಕೋಸ್ಕರ ಅಥವಾ ನಾವು ಅದನ್ನು ಪಾಲಿಸೋದಕ್ಕೋಸ್ಕರ ಮಾದರಿ ಜೀವಿತವನ್ನು ಅಲ್ಲಿ ಸಾಕ್ಷಿಯೊಂದಿಗೆ ಹೇಳಬೇಕಿದ್ರೆ ಪೌಲ ನಿಜವಾಗ್ಲೂ ತನ್ನ ಜೀವಿತವನ್ನು ಯಜ್ಞಾರ್ಪಿತವಾಗಿ ಸೇವೆಯಲ್ಲಿ ಅರ್ಪಿಸಿ ದೇವರನ್ನು ಮೆಚ್ಚಿಸಿದಂಥ ಒಬ್ಬ ಸೇವಕ. ಆತನು ಸೌಲನಾಗಿರುವಾಗ ಯಾವ ರೀತಿ ಧಾರ್ಮಿಕ ಭಕ್ತಿ ಅಥವಾ ಈಗೋ ಸ್ವಾರ್ಥ, ನಮ್ಮವರು ನಾವೇ ಶ್ರೇಷ್ಠರು ಎನ್ನುವಂಥ ರೀತಿಯಲ್ಲಿ ಸಾಗಿದ, ಕಡೆಗೆ ದೇವರು ದರ್ಶನ ಕೊಟ್ಟು ಅವರನ್ನು ಮೂರ್ಛೆ ತಪ್ಪಿಸಿ ಮತ್ತೆ ಎಬ್ಬಿಸಿ ಆ ದೇವರ ಸ್ವರೂಪ ದರ್ಶನವನ್ನು ಪಡ್ಕೊಂಡ ಮೇಲೆ ಪರಿಶುದ್ಧಾತ್ಮನಿಂದ ಸೇವೆಯನ್ನು ಹೇಗೆ ಮಾಡಿದ, ಕಷ್ಟಕರ ದಿನಗಳಲ್ಲಿ ನಾನು ಮಾಡಿದ ತಪ್ಪಿಗೆ ನನಗೆ ಬರಬೇಕಾದಂಥ ಇದು ಶಿಕ್ಷೆ ಎಂಬುದಾಗಿ ದೇವರ ಶಿಕ್ಷೆಯನ್ನು ಹೇಗೆ ಪ್ರೀತಿಯಿಂದ ಸ್ವೀಕರಿಸಿದ, ಅದನ್ನೇ ತನ್ನ ಜೊತೆ ಇದ್ದಂಥ ತಿಮೋಥಿಯನಿಗೆ ಹೇಳಿ ಬಹಳ ಜಾಗರೂಕತೆಯಿಂದ ಕಾದು ಕಾಪಾಡ್ಕೋ, ಎಚ್ಚರಿಸು, ಖಂಡಿಸು, ಗದರಿಸು ಎಂಬುದಾಗಿ ಹೇಳಿ ಸಭೆಯನ್ನು ಉಳಿಸಲಿಕ್ಕೆ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ, ಅನೇಕರನ್ನು ಸಭೆಯೊಳಗೆ ಸೇರಿಸಿ ದೇವರ ಸಹನ ವಾಕ್ಯಗಳನ್ನು ಕೇಳಲಿಕ್ಕೆ ಪೌಲ ತನ್ನ ಮರಣದ ಟೈಮಲ್ಲೂ ದೇವರನ್ನು ಪ್ರೀತಿಸಿದಂಥ ಒಂದು ರೀತಿ ನಿಜವಾಗಲೂ ಅದು ದೇವರ ಮುಂದೆ ಶ್ಲಾಘ್ಯವಾದಂಥ, ಸಂತೋಷಕರವಾದಂಥ, ಮೆಚ್ಚುಗೆ ಆದಂಥ ಒಂದು ವಿಷಯ ಅನ್ನೋದರಲ್ಲಿ ಸಂಶಯ ಇಲ್ಲ. ಇಂಥ ಜೀವಿತ ನಮ್ಮಲ್ಲೂ ಇರಬೇಕೆಂಬುದಾಗಿ ನಾವು ದೇವರ ಬರಣವನ್ನು, ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡಬೇಕೆಂಬುದಾಗಿ ದೇವರು ನಮ್ಮಿಂದ ಆಶಿಸ್ತಿದ್ದಾರೆ. ಅದಕ್ಕೋಸ್ಕರ ಭಕ್ತರ ಮೂಲಕ ಅನೇಕ ರೀತಿಯಲ್ಲಿ ಎಚ್ಚರಿಸುತ್ತಾ ನಮ್ಮನ್ನು ಆತನ ಒಂದು ಶಕ್ತಿಯಿಂದ ಆವರಿಸಿಕೊಂಡು ಒದಗಿಸಿದ್ದಾರೆ. ಮನುಷ್ಯದಲ್ಲಿ ನಾವು ಭಯಭಕ್ತಿಯಿಂದಿರುವಾಗ ಜ್ಞಾನ ಏನು, ಜ್ಞಾನಹೀನತೆಗೆ ಕಾರಣ ಏನು, ಭಯಭಕ್ತಿ ಆಶೀರ್ವಾದಗಳೇನು, ಇವೆಲ್ಲವನ್ನು ಕಂಡಿದ್ದೀವಿ. ಈಗ ಇಂದು ನಾವು ಎದುರು ನೋಡ್ತಿರುವಂಥ ಅಂಶ, ಭಯಭಕ್ತಿಯಲ್ಲಿರುವಾಗ ನಾವು ಕಾಪಾಡಬೇಕಾದಂಥ ಅಮೂಲ್ಯವಾದಂಥ ಸಂಗತಿಗಳಿದೆ. ಅದ್ಯಾವುದು? ಭಯಭಕ್ತಿಯಲ್ಲಿರುವಾಗ ನಾವು ಕಾಪಾಡಿಕೊಳ್ಳಬೇಕಾದಂಥ ಅನೇಕ ಅಂಶಗಳು ಯಾವುದು? ಭಯಭಕ್ತಿಯಿಂದ ಇದ್ದರೆ ಸಾಲದು, ಜ್ಞಾನ ಪಡ್ಕೊಂಡ್ರೆ ಸಾಲದು. ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ನಾವು ಕಾಪಾಡಿಕೊಂಡು ಸಾಗಬೇಕು. ಅದ್ಯಾವುದು? ಮೊದಲಾಗಿ ಧರ್ಮೋಪದೇಶ ಕಾಂಡ 4:9 ವಚನ ಹೇಳುತ್ತಿದೆ, ಅದು ನಿಮ್ಮ ಮನಸ್ಸುಗಳನ್ನು ಸ್ಥಿರತೆಯಲ್ಲಿ ಕಾಪಾಡಿಕೊಳ್ಳ್ರಿ. ಮನಸ್ಸು
ಧರ್ಮೋಪದೇಶ ಕಾಂಡ 4:9 ವಚನದಿಂದ ಅನೇಕ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಮನಸ್ಸುಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ನಮಗೀಗಾಗಲೇ ಗೊತ್ತಿದೆ, ನಮ್ಮ ಮನಸ್ಸಿನಲ್ಲಿ ಏಕೈಕ ದೇವರು ಎಂಬುದಾಗಿ ಗೊತ್ತಿದೆ. ಸೃಷ್ಟಿಕರ್ತನೇ ನಮ್ಮ ದೇವರು, ಆ ಸೃಷ್ಟಿಕರ್ತನೇ ಪರಮಾತ್ಮ. ಆ ಪರಮಾತ್ಮನೇ ಮನುಷ್ಯ ರೂಪ ತಾಳಿ ವಾಕ್ಯದ ರೂಪದಲ್ಲಿ ನರವಾತರ ಎತ್ತಿ ಯೇಸು ಆಗಿ ಬಂದು ತಾನು ಲೋಕವನ್ನು ನಮ್ಮನ್ನು ಉಂಟು ಮಾಡಿದ ಪ್ರೀತಿಗೆ ಅಥವಾ ತಪ್ಪಿಗೆ ತನ್ನನ್ನೇ ಯಜ್ಞಾರ್ಪಿತವಾಗಿ ಸಮರ್ಪಿಸಿಕೊಟ್ಟು ಕರ್ತನಾದ ಯೇಸು ಪರಮಾತ್ಮ ಅಥವಾ ಸೃಷ್ಟಿಕರ್ತ ಎಂಬುದಾಗಿ ಹೆಸರುಳ್ಳವರಾಗಿ ನಮ್ಮ ಮಧ್ಯದಲ್ಲಿ, ನಮ್ಮ ಹೃದಯದಲ್ಲಿ ದೇವರು ಜೀವಿಸ್ತಿದ್ದಾರೆ. ಈ ಶರೀರ ಎನ್ನುವಂಥ ದೇಹದಲ್ಲಿ ಕಣ್ಣು ನಮಗೆ ದೀಪವಾಗಿದ್ದರೆ, ಆತ್ಮಿಕವಾಗಿ ಈ ಶರೀರದಲ್ಲಿರುವಂಥ ಹೃದಯದಲ್ಲಿ ದೇವರ ಆತ್ಮ ದೇವರಿಗೆ ದೀಪದಂತೆ ಬೆಳಗುತ್ತಾ ಇದೆ. ಇದು ನಮಗೆ ಗೊತ್ತಿರುವಂಥ ಅಂಶ. ನಮ್ಮ ಜೀವದಲ್ಲಿ ದೇವರ ಆತ್ಮ ಇರೋದ್ರಿಂದ ಈ ಜೀವಕ್ಕೆ ಮರಣ ಬಂದರೂ ಜೀವದೊಳಗಿರುವಂಥ ಆತ್ಮಕ್ಕೆ ಮರಣ ಇಲ್ಲ. ಆ ಆತ್ಮ ದೇವರ ಬಳಿಗೆ ಹೋಗಬೇಕು. ಈ ಎಲ್ಲ ಸ್ಪಷ್ಟನೆ ನಮಗೆ ಗೊತ್ತಿರೋದ್ರಿಂದ ನಾವು ತಂದೆ ದೇವರನ್ನು ಅಥವಾ ಸೃಷ್ಟಿಕರ್ತನನ್ನು ಅಥವಾ ಕರ್ತನಾದ ಯೇಸುವನ್ನು ಮನಪೂರ್ವಕವಾಗಿ ತಿಳ್ಕೊಂಡು ಹುಡುಕಿಕೊಂಡು ಜ್ಞಾನಾರ್ಜನೆ ಮಾಡಿಕೊಂಡು ಇಂದು ದೇವರಲ್ಲಿ ಬೆಳೆದು ಯಾವ ರೂಪಗಳನ್ನು ಮಾಡದೆ ಜೀವಿಸ್ತಿದ್ದೇವೆ. ದೇವರು ಧರ್ಮೋಪದೇಶ ಕಾಂಡ 4:9 ಕೆಲವು ವಚನ ಹೇಳುತ್ತಿದ್ದಾರೆ. ಅಲ್ಲಿ ಏನಂದರೆ, ಸಮುದ್ರದೊಳಗಿರುವ ಮೀನಿನ ರೂಪವನ್ನು ಮಾಡಬೇಡ್ರಿ, ನಾನು ಉಂಟು ಮಾಡಿರುವಂಥ ಸೃಷ್ಟಿಸಿರುವ ಮೃಗಗಳ ರೂಪವನ್ನು ಮಾಡಬೇಡ್ರಿ, ಪಶು ಪಕ್ಷಿಗಳ ರೂಪವನ್ನು ಮಾಡಬೇಡ್ರಿ, ಸ್ತ್ರೀ ಪುರುಷರ ರೂಪಗಳನ್ನು ಮಾಡಬೇಡ್ರಿ. ಯಾಕಂದರೆ ಅವೆಲ್ಲವನ್ನು ಉಂಟು ಮಾಡಿದ್ದು ನಾನು. ಅವೆಲ್ಲವೂ ನನಗೆ ಭಯದಿಂದ ಎದುರು ನೋಡ್ತಿದ್ದಾವೆ. ಆಹಾರಕ್ಕೋಸ್ಕರ ನನ್ನನ್ನೇ ಬೇಡಿಕೊಳ್ಳುತ್ತಿದ್ದಾರೆ. ಕೂಗುವುದರ ಮೂಲಕ, ಸಂತೋಷ ಪಡೋದ್ರ ಮೂಲಕ, ಆರ್ಭಡಿಸೋದ್ರ ಮೂಲಕ, ಚಿಲಿಪಿಲಿ ಗುಟ್ಟೋದ್ರ ಮೂಲಕ, ಕಿರಿಕಿರಿ ಸೌಂಡ್ ಮಾಡೋದ್ರ ಮೂಲಕ ನನ್ನನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ ನನ್ನ ಆಶೀರ್ವಾದವನ್ನು ಹೊಂದುತ್ತಾ ಮಾತ್ರವಲ್ಲದೆ ಅವುಗಳು ಸಮೇತ ದೇವ ಮಕ್ಕಳ ವಿಮೋಚನೆಯಲ್ಲಿ ಬಿಡುಗಡೆ ಅಥವಾ ಸ್ವತಂತ್ರರಾಗಬೇಕೆಂಬುದಾಗಿ ಲವಲವಿಕೆಯಿಂದ ನನ್ನನ್ನು ಎದುರು ನೋಡುತ್ತಾ ಇದ್ದಾರೆ. ಆ ಸೃಷ್ಟಿಯನ್ನು ನಾನು ಅಷ್ಟರ ಮಟ್ಟಿಗೆ ಪ್ರೀತಿಸಿದ್ದೇನೆ ಎಂಬುದಾಗಿ ಆ ಸೃಷ್ಟಿಯಲ್ಲಿರುವಂಥ ಕ್ರಿಮಿ, ಜೀವ, ಜಂತು, ಮೀನುಗಳಿಗೆ, ಮೃಗ, ಪಶು ಪಕ್ಷಿಗಳಿಗೆ ಗೊತ್ತಾಗುವಾಗ ಮನುಷ್ಯರಾದಂಥ ನಿಮ್ಮಲ್ಲಿ ನನ್ನ ಆತ್ಮವನ್ನೇ ನಾನಿಟ್ಟು ಸರ್ವಜ್ಞಾನವನ್ನು ಅನುಗ್ರಹಿಸಿದ ಮೇಲೆ ನಿಮಗೆ ನಾನೇ ದೇವರು ಎಂಬುದಾಗಿ ಗೊತ್ತಿದ್ರೂ ಬೇರೆ ಬೇರೆ ರೂಪಗಳನ್ನು ಮಾಡಿ ಅದಕ್ಕೆ ನೀವು ಅಡ್ಡ ಬೀಳುವುದು ಅಥವಾ ನಮಸ್ಕರಿಸುವುದು ಅಂದರೆ ಇದು ನನಗೆ ನೋವಿನ ಸಂಗತಿಯಲ್ಲವೇ? ನಾನೊಬ್ಬನೇ ದೇವರು, ನಾನೇ ಸೃಷ್ಟಿಕರ್ತ, ನಾನೇ ಪರಮಾತ್ಮ, ನಾನೇ ಕರ್ತನಾದ ಯೇಸು. ನನಗೆ ಆಕಾರ ಇಲ್ಲ. ಗಾಳಿಯನ್ನು ನೀವು ನೋಡಲ್ಲ, ಆದರೆ ಗಾಳಿ ಬೀಸುವುದನ್ನು ಗಣನೆಗೆ ಅಥವಾ ಅರಿವಿಗೆ ತರುತ್ತೀರಿ. ಹಂಗಂತ ಗಾಳಿಯ ರೂಪ ಮಾಡಿಕೊಂಡು ಸ್ಟ್ರಕ್ಚರ್ ಮಾಡಿಕೊಂಡು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಲ್ಲ. ಯಾಕಂದರೆ ಗಾಳಿ ಕಣ್ಣಿಗೆ ಕಾಣ್ತಾ ಇಲ್ಲ. ಗಾಳಿದೇ ಎಂಬುದಾಗಿ ಗೊತ್ತಿದೆ, ಆದರೆ ಅದಕ್ಕೆ ರೂಪ ಮಾಡಲಿಕ್ಕೆ ನಿಮ್ಮ ಕೈಯಿಂದ ಆಗಲ್ಲ. ಹಾಗೆ ನಾನು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ, ನನಗೂ ರೂಪ ಮಾಡಿಕೊಳ್ಳಬೇಡ್ರಿ. ನಾನು ದಿವ್ಯ ಶಕ್ತಿ, ನನ್ನ ಅಮೂಲ್ಯ ರಕ್ತವನ್ನು ನಿಮಗೆ ಸುರಿಸಿ ನಿಮ್ಮನ್ನು ಪಾವನ ಮಾಡಿ ನನ್ನ ಜ್ಞಾನವನ್ನು ಅನುಗ್ರಹಿಸಿ ನಿಮ್ಮನ್ನು ನನ್ನ ಕಡೆಗೆ ಎಳೆದಿದ್ದೇನೆ, ಲೋಕದಿಂದ ಪ್ರತ್ಯೇಕಿಸಿದ್ದೇನೆ. ಲೋಕ ನಿಮ್ಮ ಮೇಲೆ ಈಗ ಮಮತೆ ಇಡಲ್ಲ. ಯೋಹಾನ 17:18-19 ವಚನ ಹೇಳೋ ಪ್ರಕಾರ ಲೋಕ ಯೋಹಾನ 15 ಯೋಹಾನ 15
18-19 ವಚನ ಹೇಳುವ ಪ್ರಕಾರ ಲೋಕ ನಿಮ್ಮ ಮೇಲೆ ಮಮತೆ ಇಡಲ್ಲ, ಕಾರಣ ಲೋಕದಿಂದ ನಿಮ್ಮನ್ನು ನಾನು ಪ್ರತ್ಯೇಕಿಸಿದ್ದೇನೆ. ನಾನು ನಿಮ್ಮ ಮೇಲೆ ಮಮತೆ ಇಡುತ್ತೇನೆ. ನೀವು ನನ್ನವರು. ನಿಮಗೆ ಪ್ರೀತಿ ತೋರಿಸಿದಾಗ ಆಶ್ಚರ್ಯ ಪಡಬೇಡ್ರಿ. ನಿಮ್ಮ ನೀತಿಯನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಶಕ್ತಿ ಇಲ್ಲ. ಅವರ ಮನಸ್ಸುಗಳು ನೀತಿ ನಿಮಿತ್ತ ಮಂಕಾಗಿದೆ. ಆದರೆ ನಿಮ್ಮ ಮನಸ್ಸುಗಳನ್ನು ನಾನು ಆತ್ಮೀಯ ಕಣ್ಣನ್ನು ಓಪನ್ ಮಾಡೋದ್ರ ಮೂಲಕ ಮೇಲ್ಲೋಕದ ಸತ್ಯವನ್ನು ತಿಳಿಯುವುದಕ್ಕೋಸ್ಕರ ನಿಮ್ಮ ಒಳ ದೃಷ್ಟಿಯನ್ನು ಮನೋನೇತ್ರವನ್ನು ನಾನು ತೆರೆಯ ಮಾಡಿದ್ದೇನೆ. ಆದ್ದರಿಂದ ನನಗೆ ಯಾವ ರೂಪ ಮಾಡದೆ ಪ್ರತಿದಿನ ಕೀರ್ತನೆ 5-7 ವಚನ ಹೇಳುವ ಪ್ರಕಾರ ನಡುಗುತ್ತಾ ನನ್ನನ್ನು ಭಯಭಕ್ತಿಯಿಂದ ಸೇವಿಸುತ್ತಾ ನನ್ನನ್ನು ಆರಾಧಿಸಿರಿ, ನನ್ನನ್ನು ಘನಪಡಿಸಿರಿ, ನನ್ನನ್ನು ಸ್ತುತಿಸಿರಿ. ನಾನು ನಿಮ್ಮೊಳಗೆ ಇದ್ದೇನೆ ಎಂಬುವಂಥ ಸತ್ಯ ನಿಮಗೆ ಗೊತ್ತಾಗಲಿ. ಇಂಥ ಜ್ಞಾನದಲ್ಲಿ ನೀವು ಇದ್ದ ಮೇಲೆ ನಿಮ್ಮ ಮನಸ್ಸುಗಳನ್ನು ಅತ್ಲಗಿತ್ಲಗೆ ಅಸ್ಥಿರವಾಗಿ ಅಲ್ಲಾಡುವ ಜೀವಿತದ ಹಾಗೆ ಸಾಗಿಸಬೇಡ್ರಿ. ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ ಇರಲಿ ನನ್ನ ವಿಷಯದಲ್ಲಿ. ಹಾಗೆ ನಿಮ್ಮ ಮನಸ್ಸನ್ನು ಸಡಿಲ ಮಾಡಿಕೊಳ್ಳಬೇಡ್ರಿ. ಸಡಿಲ ಮಾಡೋದಾದರೆ ಅದು ಮನಸ್ಸು ಬಂದಂಗೆ ಹೋಗುತ್ತೆ. ಈಗ ಏನಾದರೂ ಕೆಟ್ಟದ್ದು ಮಾಡಬೇಕಂದ್ರೆ ಮಾಡೇ ಬಿಡುತ್ತೆ, ಅಥವಾ ಒಳ್ಳೆಯದು ಮಾಡಬೇಕಂದ್ರೆ ಹಿಂದೆ ಮುಂದೆ ನೋಡುತ್ತೆ, ಅನೇಕ ಪ್ರಶ್ನೆಗಳನ್ನು ಹಾಕುತ್ತೆ. ಓದಬೇಕಂದ್ರೆ ಕಷ್ಟ ಎಂಬುದಾಗಿ ಹೇಳುತ್ತೆ. ಕುಣಿ, ಕುಪ್ಪಳಿಸು, ಸಂತೋಷಪಡು, ಒಣ್ಣು, ತಿನ್ನು ಅಂದರೆ ಮುಂದೆ ಸ್ಟೆಪ್ ಇಡುತ್ತೆ. ಮನಸ್ಸು ಹಾಗೆ. ಆದರೆ ಆ ಮನಸ್ಸಿನಲ್ಲಿ ಸದಾ ಭಯಭಕ್ತಿ ಇದ್ದರೆ ಆ ಮನಸ್ಸು ಹಿಡಿತದಲ್ಲಿರುತ್ತೆ, ಸ್ಥಿರತೆಯಲ್ಲಿರುತ್ತೆ, ಒಬ್ಬನೇ ದೇವರನ್ನು ಆರಾಧಿಸುತ್ತೆ. ತನ್ನ ಜೀವಿತ ಏನು, ನನ್ನ ದಿನಗಳು ಕೊಂಚ ಎಂಬುದಾಗಿ ಭಾವಿಸಿಕೊಂಡು ಜ್ಞಾನದ ಹೃದಯದಿಂದ ಮನಸ್ಸೇ ಸಾಗುತ್ತೆ. ಆ ರೀತಿಯಲ್ಲಿ ನೀವಿರಿ ಎಂಬುದಾಗಿ ಧರ್ಮೋಪದೇಶ ಕಾಂಡ 4:9 ಕೆಲವು ವಚನ ನೋಡುವಾಗ ನಮಗೆ ಕಾಪಾಡಿಕೊಳ್ಳಬೇಕಾದಂಥ ಅಂಶಗಳು ಏನು? ನಾನೊಬ್ಬನೇ ಸರ್ವೇಶ್ವರ. ನಿಮ್ಮ ಮನಸ್ಸಿನಲ್ಲಿ ಆ ವಿಷಯದಲ್ಲಿ ದೃಢತೆ ಇರಲಿ. ನಿಮ್ಮ ಮನಸ್ಸುಗಳನ್ನು ಮನಸ್ಸು ಬಂದಾಗಿ ತಿರುಗಿಸಬೇಡ್ರಿ, ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಪರಿಶುದ್ಧಾತ್ಮನ ಫಲಗಳು ಎತ್ತಿ ತೋರಲಿ. ಅದ್ಯಾವುದು? ಗಲಾತ್ಯ 5:22 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಶಮಧಮೆ, ಸಾಧುತ್ವ, ದಯೆ, ಉಪಕಾರ, ನಂಬಿಕೆ ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಆವರಿಸಲ್ಪಡಲಿ. ಶುದ್ಧತ್ವ ನಿಮ್ಮ ಮನಸ್ಸಿನಲ್ಲಿ ಆವರಿಸಲ್ಪಡಲಿ. ನನಗೆ ಸ್ತೋತ್ರ ಮಾಡುವುದು, ನನ್ನನ್ನು ಸ್ಮರಿಸುವುದು ನಿಮ್ಮ ಮನಸ್ಸಿನಲ್ಲಿ ಆವರಿಸಲ್ಪಡಲಿ. ಸದಾ ನನ್ನ ಸ್ವರೂಪವನ್ನು ನಿಮ್ಮ ಮನಸ್ಸಿನಲ್ಲಿ ಎದುರಿಟ್ಟುಕೊಳ್ಳ್ರಿ. ಅದೇ ನಿಮ್ಮ ವಿಷಯದಲ್ಲಿ ನನಗೆ ಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ. ಆದ್ದರಿಂದ ಮನಸ್ಸನ್ನು ಸ್ಥಿರತೆಯಲ್ಲಿ ಕಾಪಾಡಿಕೊಳ್ಳ್ರಿ ಎಂಬುದಾಗಿ ದೇವರು ಭಯಭಕ್ತಿಯುಳ್ಳ ನಮಗೆ ಹೇಳುವವರಾಗಿದ್ದಾರೆ, ತನ್ನ ಭಕ್ತರಿಗೆ ಹೇಳುವವರಾಗಿದ್ದಾರೆ. ತನ್ನ ಬರೋಣವನ್ನು ನಿರೀಕ್ಷಿಸುವಂಥ ತನ್ನ ಪ್ರಿಯರೆಲ್ಲರಿಗೂ ದೇವರು ಹೇಳುವವರಾಗಿದ್ದಾರೆ. ಎರಡನೇದಾಗಿ ನಾವು ನೋಡುವಾಗ ಜ್ಞಾನೋಕ್ತಿ 4:23 ವಚನ, ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ನಿಮ್ಮ ಹೃದಯದಲ್ಲಿರುವುದೇ ಸ್ವಾಮಿ ಅಥವಾ ದೇವರ ಆತ್ಮದಂತಿರುವಂಥ ದೀಪ. ಆ ಹೃದಯವನ್ನು ಯಾವುದೇ ರೀತಿಯಲ್ಲಿ ನಾವು ಗಲಿಬಿಲಿಯಲ್ಲಾಗಲಿ, ಅಲ್ಲೋಲ ಕಲ್ಲೋಲದಲ್ಲಾಗಲಿ, ಕಲ್ಮಶದಲ್ಲಾಗಲಿ, ಸೊಟ್ಟು ಮಾತುಗಳಿಂದ, ಓರೆ ಮಾತುಗಳಿಂದ, ಮಲಿನವಾಗಿ ಅಥವಾ ಮತ್ಸರದಿಂದ ಅಥವಾ ಕೆಲವು ಬೆಂಕಿಯಂಥ ಹಟ್ಟು ಮಾಡುವಂಥ, ನೋವು ಮಾಡುತ್ತಿರುವಂಥ ಮಾತುಗಳಿಂದ ಅಥವಾ ಬೇರೆಯವರ ಬಗ್ಗೆ ಚಾಡಿ ಹೇಳುವುದರಿಂದ ಅಥವಾ ಕೆಟ್ಟ ಮಾತುಗಳನ್ನು ಆಡಿ ಬೇರೆಯವರನ್ನು ನೋಯಿಸುವುದರಿಂದ ಹೃದಯದಲ್ಲಿ ಯಾವತ್ತೂ ನಾವು ಸ್ಥಳ ಕೊಡಬಾರ್ದು. ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡೋದ್ರಿಂದ ಪರಿಶುದ್ಧತೆಗೋಸ್ಕರ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡು ದೇವರಿಗೋಸ್ಕರ ಜೀವಿಸುವುದರಲ್ಲಿ ಮಾತ್ರ ನಮ್ಮ ಹೃದಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕು. ನಿಮ್ಮ ಹೃದಯ ನನಗೆ ದೇಗುಲ, ಈ ಚರ್ಚಿದು, ದೇವಾಲಯ,
ಆದರೆ ಗೋಡೆಗಳು ದೇವರನ್ನು ಆರಾಧಿಸ್ತಿಲ್ಲ. ನಮ್ಮ ಹೃದಯದಲ್ಲಿರುವಂಥ ನಮ್ಮ ಆತ್ಮ, ನಮ್ಮ ಹೃದಯ ದೇವರನ್ನು ಆರಾಧಿಸ್ತಿದೆ. ಹಾಗಿರುವಾಗ ನಾವು ನಮ್ಮ ಹೃದಯದಲ್ಲಿ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಲೇಬೇಕು. ಆ ವಿಷಯದಲ್ಲಿ ದೇವರನ್ನು ಅಂಟಿಕೊಂಡು ಜೀವಿಸಲೇಬೇಕು. ಆ ಒಂದು ಅದ್ಭುತವಾದಂಥ ಅನುಭವವನ್ನು ನಾವು ಮಾಡಿಕೊಳ್ಳಲೇಬೇಕು. ಅದನ್ನು ಅಭ್ಯಾಸ ಮಾಡಬೇಕು. ದೇವರ ಸ್ವರೂಪ ದರ್ಶನವನ್ನು ಪ್ರತಿನಿತ್ಯ ನಾವು ಎದುರು ನೋಡಬೇಕು. ದೇವರ ಸಾನ್ನಿಧ್ಯದಲ್ಲಿ, ದೇವರ ಸ್ವರೂಪ ದರ್ಶನದಿಂದ ನಾವು ಸಂತೋಷ ಪಡುವಾಗ ನಮಗೆ ನಿಜವಾದಂಥ ಮೇಲನ ಆನಂದ, ಸಂತೋಷ, ಅದನ್ನು ನಾವು ಅನುಭವಿಸಿದಂಥ ಒಂದು ಅನುಭವ ನಮಗೆ ಆಗಿದೆ. ಪ್ರತಿದಿನ ಅದನ್ನು ನಾವು ಅನುಭವಿಸಲೇಬೇಕು. ಅನುಭವಿಸದಿದ್ದರೆ ನಮ್ಮ ಹೃದಯದಲ್ಲಿ ಸೊಟ್ಟು ಮಾತುಗಳು, ಮತ್ಸರಗಳು, ಏರುಪೇರುಗಳು, ನಾವೆಲ್ಲಿದ್ದೇವೆ ನಮಗೆ ಗೊತ್ತಾಗ್ತದೆ. ಭಕ್ತರಾದ್ರೂ, ದೇವ ಮಕ್ಕಳಾದ್ರೂ, ಸತ್ಯವನ್ನು ಆಳವಾಗಿ ತಿಳ್ಕೊಂಡಿದ್ರು ನಾವು ಲೋಕದ ಪ್ರಪಂಚದ ದೋಷವನ್ನು ಅಂಟಿಕೊಂಡ ಮಕ್ಕಳಾಗಿ ಜೀವಿಸುವವರಾಗಿರ್ತೀವಿ. ಲೋಕಕ್ಕೇನೂ ಗೊತ್ತಿಲ್ಲ, ಸುಳ್ಳೂ ಹೇಳ್ತಾರೆ, ಅಥವಾ ಬೇರೆಯವರನ್ನು ಅಯ್ಯೋನೂ ಅನ್ನಿಸ್ತಾರೆ, ಬೇರೆಯವರಿಗೆ ಅನ್ಯಾಯ ಮಾಡುತ್ತಾರೆ, ಅದರಲ್ಲಿ ಸಂತೋಷ ಪಡ್ತಾರೆ, ಕೇಕ್ ಹಾಕಿ ನಗ್ತಾರೆ. ಆ ಮೂಲಕ ಪ್ರಪಂಚದ ದೋಷವನ್ನು ಅಂಟಿಸಿಕೊಳ್ತಿದ್ದಾರೆ. ಅದೇನಂತ ಅವರಿಗೇ ಗೊತ್ತಿಲ್ಲ. ಆದರೆ ಭಕ್ತರಾದಂಥ ನಾವು, ಸತ್ಯದ ಜ್ಞಾನಕ್ಕೆ ಬಂದಂಥ ನಾವುಗಳು ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಅದರಲ್ಲಿ ಸೊಟ್ಟು ಮಾತುಗಳು ಬರಬಾರ್ದು. ಬೇರೆಯವರನ್ನು ಹರ್ಟ್ ಮಾಡುವಂಥ ಮಾತುಗಳು ಒಂದು ವೇಳೆ ಎಚ್ಚರಿಸುವುದಿದ್ದರೆ, ಖಂಡಿಸುವುದಿದ್ದರೆ ಅವರ ಮೇಲೆ ಪ್ರೀತಿ ಇಟ್ಟುಕೊಂಡು ನಾವು ಮಾಡಬೇಕು. ಕೆಲವು ಸಂದರ್ಭದಲ್ಲಿ ನಾವು ಖಂಡಿಸಿ, ಗದರಿಸಿ, ಎಚ್ಚರಿಸುವಾಗ ನನ್ನನ್ನೇ ಪಾಯಿಂಟ್ ಮಾಡ್ತಾರೆ, ನನ್ನನ್ನೇ ಚುಚ್ಚುತ್ತಾರೆ ಎಂಬುದಾಗಿ ತಿಳ್ಕೊಳ್ಳುತ್ತಾರೆ. ವಿವೇಕ ಶೂನ್ಯರೇ, ಅಥವಾ ತಿಳುವಳಿಕೆಯನ್ನು ಹಾಗೆ ಮಾಡುವವರು, ಹಗುರ ಮಾಡುವವರು, ಜ್ಞಾನ ಹತ್ತಿರ ಬರುವಾಗ ಬೇಡ ಎಂಬುದಾಗಿ ತಳ್ಳಿಬಿಡುವವರು, ದೇವರ ದಿವ್ಯ ಶಕ್ತಿಯ ಮಹಿಮೆಯನ್ನು ಕಾಣದವರು, ಮತ್ತೆ ಇಲ್ಲಿಂದ ಹೋದ ಮೇಲೆ ಸಿಟ್ಟೇನು, ಭಯ ಇಲ್ಲದ ಜೀವಿತ ಏನು, ಭಯಭಕ್ತಿಯ ವಿಷಯಗಳು ಕಿವಿಗೆ ಬಿದ್ದರೂ ಒಟ್ಟಾರೆ ಜೀವಿತ ಪ್ರಪಂಚದ ದೋಷವನ್ನು ಅಂಟಿಸಿಕೊಂಡ ಹಾಗೆ. ಈ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆವಾಗಿರಬೇಕು. ನಾವು ಪ್ರಪಂಚದಿಂದ ಪ್ರತ್ಯೇಕಿಸಲ್ಪಟ್ಟವರು, ಭಯಭಕ್ತಿಗೆ ಬಂದವರು. ಬೇರೆಯವರು ಹೇಳಿದ ಹಾಗೆ ನಾವು ಕೆಟ್ಟ ಶಬ್ದಗಳನ್ನು ನುಡಿಯಲೇಬಾರದು. ಬೇರೆಯವರು ತಪ್ಪು ಮಾಡಿದ ಹಾಗೆ ಅವರಿಗೆ ಕ್ಷಮೆ ಇದೆ ಗೊತ್ತಿಲ್ಲದೆ ಮಾಡುವಂಥದ್ದು, ನಮಗೆ ಕ್ಷಮೆ ಇಲ್ಲ, ನಾವು ಅಂಥದ್ದನ್ನು ಮಾಡಲೇಬಾರದು. ನಮ್ಮ ಹೃದಯದಲ್ಲಿ ನಾವು ಅಷ್ಟು ಸುಲಭದಲ್ಲಿ ಯಾವ ದೇವ ಸೇವಕರನ್ನಾಗಲಿ ಅಥವಾ ವಿಶ್ವಾಸಿಗಳ ಬಗ್ಗೆ ಅನ್ಯಾಯವಾಗಿ ಮಾತಾಡೋದಾಗಲಿ ನಮ್ಮಲ್ಲಿ ಇರಲೇಬಾರದು. ಪ್ರಪಂಚದ ದೋಷವನ್ನು ಅಂಟಿಸಿಕೊಂಡಾಗೆ, ಅಥವಾ ಲೋಕ ರೀತಿಯ ವ್ಯವಹಾರದಲ್ಲಿ ನಾವು ತೊಡಗಬಾರ್ದು. ಪ್ರಪಂಚದ ದೋಷವನ್ನು ಅಂಟಿಸಿಕೊಂಡ ಹಾಗೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನಾವು ಹೊಂದುತ್ತೀವಿ. ಅದು ದೈವ ಸಂಕಲ್ಪ. ಒಬ್ಬ ಮನುಷ್ಯ ಈಗ ನಾನು ಹೇಳಿದ ತಕ್ಷಣ ಆಗುವಂಥದ್ದಲ್ಲ, ದೈವ ಸಂಕಲ್ಪ. ಅದಕ್ಕೆ ದೇವರು ನಮಗೆ ಮುನ್ನೆಚ್ಚರಿಕೆಯಾಗಿ ಅನೇಕ ಭಕ್ತರ ಮೂಲಕ ಗದರಿಸಿದ್ದಾರೆ, ಖಂಡಿಸಿದ್ದಾರೆ, ಎಚ್ಚರಿಸಿದ್ದಾರೆ. ದೇವ ಸೇವಕರುಗಳು ಹೇಳುತ್ತಿದ್ದಾರೆ, ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ನನ್ನ ಮೇಲೆ ದೇವರಿಗೆ ಪ್ರೀತಿ ಇರುವುದಕ್ಕೆ ದೇವರು ಸೇವಕರ ಮೂಲಕ ಮಾತುಗಳನ್ನು ಹೇಳಿ ನನ್ನನ್ನು ನಡೆಸ್ತಿದ್ದಾರೆ, ಗದರಿಸ್ತಿದ್ದಾರೆ, ಎಚ್ಚರಿಸ್ತಿದ್ದಾರೆ ಎನ್ನುವಂಥ ರೀತಿಯಲ್ಲಿ ನಾವು ತಗೊಂಡದ್ದೇ ಆದರೆ ಪೌಲನಂಥವರು, ಅನೇಕ ಸತ್ಯವೇದದ ಭಕ್ತರಂಥವರು ಅಥವಾ ದೇವ ಸೇವಕರು ಹೇಳುವಂಥ ಮಾತಿಗೆ ಸಾರ್ಥಕ ಆಗುತ್ತೆ. ಪೌಲ ಆ ವಿಷಯದಲ್ಲಿ ನನ್ನ ಜೀವವನ್ನು ಯಜ್ಞಾರ್ಪಿತವಾಗಿ ಅರ್ಪಣೆ ಮಾಡಿದ್ದೇನೆ, ಕ್ರಿಸ್ತನಲ್ಲಿಟ್ಟುಕೊಂಡಿರುವ ನಂಬಿಕೆಯನ್ನು ಕಡೇ ತನಕ ಪೂರೈಸಿದ್ದೇನೆ, ಮುಂದೆ ನೀತಿವಂತರಿಗೆ ಸಿಗತಕ್ಕಂಥ ಜಯಮಾಲೆ ನನಗೆ ಖಂಡಿತ ಇದೆ, ಅದನ್ನು ನಾನು ನಿರೀಕ್ಷಿಸ್ತಿದ್ದೇನೆ ಎನ್ನುವಂಥ ಮಾತು ಅವನ ಬಾಯಿಂದ ಹೊರಡಬೇಕಿದ್ರೆ ಆ ಮರಣ ಕಾಲದಲ್ಲಿ ನಾನು ಪಟ್ಟಂಥ ಶ್ರಮೆಯ ಸಭೆಗಳು ಎಂದೂ ಬಿದ್ದು ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಮರಣ ಕಾಲದಲ್ಲಿ ಆ ತಿಮೋತಿಯನನ್ನು ಹತ್ರ ಕರೆದು ನೀನು ಖಂಡಿಸು, ಗದರಿಸು, ಎಚ್ಚರಿಸು ಎಂಬುದಾಗಿ ಹೇಳಿ, ನಾನು ಯಜ್ಞಾರ್ಪಿತವಾಗಿ ಸಮರ್ಪಣೆ ಆದ ಹಾಗೆ ನೀನು ಯಜ್ಞಾರ್ಪಿತವಾಗಿ ಸಮರ್ಪಣೆ ಆಗಬೇಕು. ಹೊಗಳಿ ಜನರನ್ನು ಎತ್ತಿಡಿಯಬೇಡ, ಅವರ ತಪ್ಪುಗಳನ್ನು ಖಂಡಿಸು, ಗದರಿಸು
ಎಂಬುದಾಗಿ ಹೇಳಬೇಕಿದ್ರೆ ನಿಜವಾಗ್ಲೂ ದೇವರನ್ನು ಆಳವಾಗಿ ಅರಿತಂಥ ಪ್ರಾಣ, ಪ್ರೀತಿಸಿದಂಥ ಪ್ರಾಣ, ಸೇವೆ ನಿಜವಾಗ್ಲೂ ಮಾಡಿದಂಥ ಪ್ರಾಣ, ಹಾಗೆ ಆ ಸಭೆಯ ಬಗ್ಗೆ ಚಿಂತಿಸಿ ನನ್ನ ಜೀವಿತಕ್ಕೆ ಸ್ಟಾಪ್ ಆಗಬಾರ್ದು. ಇದರಲ್ಲಿ ಯಾರು ಭಯಭಕ್ತಿಯಿಂದ ಇದ್ದು, ತ್ಯಾಗದಿಂದ ಇದ್ದು, ದೇವರನ್ನು ಪ್ರೀತಿಸುವವರಾಗಿದ್ದು, ನನ್ನ ಜೊತೆ ಸಹಕರಿಸುತ್ತಾ ನನ್ನನ್ನು ಅರ್ಥ ಮಾಡಿಕೊಂಡವರಾಗಿದ್ದಾರೋ ಅವರನ್ನು ನೇಮಿಸಬೇಕು ಎಂಬುದಾಗಿ ತಿಮೋಥಿಯನನ್ನು ಅಂತ್ಯಕಾಲದಲ್ಲಿ ಪೌಲ ನೇಮಿಸಿರಬೇಕಿದೆ. ಅವೆಲ್ಲ ದೈವ ಸಂಕಲ್ಪ. ಹಾಗೆ ನಮ್ಮ ಜೀವಿತದಲ್ಲೂ ದೇವರು ಯೋಗ್ಯವಾದಂಥ ಜನರನ್ನು ನೇಮಿಸಲಿಕ್ಕೆ ಶಕ್ತರಾಗಿದ್ದಾರೆ. ಆ ವಿಷಯದಲ್ಲಿ ನಾವು ಚಿಂತಿಸೋದು ಬೇಡ. ಮರಣ ಕಾಲದಲ್ಲಿ ಪೌಲ ಹೇಳಿದ, ಅದುವರೆಗೆ ತಿಮೋಥಿಯನಿಗೆ ಹೇಳಲಿಲ್ಲ. ಅದುವರೆಗೆ ಯಾರು ಒಳ್ಳೆಯವರು ಎಂಬುದಾಗಿ ಅವನು ಲೆಕ್ಕ ಹಾಕ್ತಾ ಇದ್ದ, ದೇವರಿಗೆ ಒಪ್ಪಿಸ್ತಾ ಇದ್ದ, ಪ್ರಾರ್ಥಿಸ್ತಿದ್ದ. ತ್ಯಾಗಿಗಳು ಯಾರು, ಶ್ರಮೆ ಪಡುವವರು ಯಾರು? ಇವತ್ತೆಲ್ಲರಿಗೂ ಸುಖ ಬೇಕು. ಸುಖದ ಗುಡಿಸುವಿಕೆಗೆ ಎಲ್ಲರೂ ಬದ್ಧರಾಗಿರ್ತಾರೆ. ಹೊರಲಿಕ್ಕೆ ಯಾರು